ನಮಸ್ತೆ, ನೀವಿಲ್ಲಿ ನೋಡ್ತಾ ಇರುವಂಥದ್ದು ಟ್ರ್ಯಾಕ್ಟರ್ ಮೌಂಟೆಡ್ ಸ್ಪ್ರೇ ಮೆಷಿನ್ ಆಯ್ತಾ. ನೀವು ಬೇರೆ ಬೇರೆ ಮಾದರಿ ಸ್ಪ್ರೇ ಮೆಷಿನ್ ನೋಡಿರ್ಬೋದು, ಆದರೆ ಈ ರೀತಿಯ ಸ್ಪ್ರೇ ಮೆಷಿನ್ ಎಲ್ಲಿಯೂ ನೋಡಿರ್ಲಿಕ್ಕಿಲ್ಲ, ನಾನಂತೂ ನೋಡಲೇ ಇಲ್ಲ. ಮತ್ತು ಇದರಲ್ಲಿ ಏನು ಸಿಸ್ಟಮ್ ಅಂದರೆ ಮಿಕ್ಸಿಂಗ್ ಇದರಲ್ಲಿ ಆಗ್ತದೆ, ಒಳಗೆ ಮಿಕ್ಸಿಂಗ್ ಆಗ್ತಾ ಉಂಟು ಇದರಲ್ಲಿ. ಇದು ಮೇಡ್ ಇನ್ ಇಟಾಲಿಯನ್ ಇಂಪೋರ್ಟೆಡ್ ಡಯಾಫ್ರಮ್ ಪಂಪ್. ಇದು ಏನೂ ಆಗೋದಿಲ್ಲ ಈಗನಲ್ಲಿ, ಮತ್ತು ಬೇಗ ಕೂಡ ಆಗ್ತದೆ ಕೆಲಸ, ಫಾಸ್ಟ್ ಥಿಂಕಿಂಗ್. ಒಂದು ದಿನ 2 ದಿನ ಆಗುವಲ್ಲಿ ಒಂದು ದಿನಕ್ಕೆ ಎಲ್ಲ ಆಗ್ತದೆ. ಸರಿ ಬಿಸಿಲಿದ್ರೆ ಇದನ್ನು 500 ಮರಕ್ಕಾಗಿ ಪುನಃ 600 ಮರಕ್ಕೆ ಮತ್ತು ಹೊಡಿಲಿಕ್ಕೆ ಆಗ್ತದೆ. ನಮಗೆ ಇಬ್ಬರು ಅಥವಾ ಒಬ್ಬರು ಬಿಡ್ಲಿಕ್ಕೆ ಆಗ್ತದೆ. ಸಪೋಸ್ 4-5 ಜನ ಇದ್ದರೂ ಕೂಡ ಬಿಡ್ಲಿಕ್ಕೆ ಆಗ್ತದೆ. ಎಷ್ಟು ಕೂಡ ಪವರ್ ಅಪ್ಲೈ ಮಾಡ್ಲಿಕ್ಕೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಉಂಟು. ಇದರಲ್ಲಿ ನಾವು ಮುಂಚೆಯಿಂದ ನಮ್ಮ ತಂದೆಯವರು ಹೇಗೆ ಮಾಡ್ತಾ ಇದ್ರು ನರ್ಸರಿ, ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಿದ್ದೆ, ನಾನು ಮತ್ತೆ ನನ್ನ ಅಣ್ಣ. ಯಾಕಂದ್ರೆ ನಾವು ಯಾವುದೇ ಕೆಮಿಕಲ್ ಅನ್ನು ಉಪಯೋಗಿಸುವುದಿಲ್ಲ. ನಮ್ಮ ಹತ್ರ ಸ್ವಂತ ಟ್ರ್ಯಾಕ್ಟರ್ ಉಂಟು. ಒಳ್ಳೆ ಚೆನ್ನಾಗಿ ಹೋಗ್ತದೆ ಸ್ಪ್ರೇ ಪೆಪ್ಪರಿಗೆ. ಇದರಲ್ಲಿ ಸ್ವಲ್ಪ 3 ಪಾಯಿಂಟ್ ಹಾಕಿದರೆ ಇನ್ನೂ ಸ್ವಲ್ಪ ದೂರ ಹೋಗ್ತದೆ. ನಮಸ್ತೆ, ನಾನಿವತ್ತು ಕಡಬ ತಾಲೂಕಿನ ನೂಜಿಬಾಳ್ತಿಲ ಬಳಿಯ ಶ್ರೀ ಪ್ರಜ್ಞಾಕುಮಾರ್ ಅವರ ತೋಟದಲ್ಲಿದ್ದೇನೆ. ಅದ್ಭುತವಾಗಿ ಕೃಷಿ ಮಾಡಿದ್ದಾರೆ, ಅಡಿಕೆ ಮತ್ತು ಕಾಳುಮೆಣಸಿನ ಕೃಷಿ. ಅದರ ಜೊತೆಗೆ ಇವರಲ್ಲಿ ನರ್ಸರಿ ಕೂಡ ಇದೆ, ಜೈನ್ ನರ್ಸರಿ. ಅಡಿಕೆ, ಕಾಳುಮೆಣಸು, ಹಿಪ್ಪಲಿ ಕಾಳುಮೆಣಸಿನ ಕಸಿ ಗಿಡಗಳು ಮತ್ತು ಗೇರು ಬೀಜದ ಗಿಡಗಳು ಕೂಡ ಇವರಲ್ಲಿ ಲಭ್ಯವಿದೆ. ಶುರು ಮಾಡಿ 43 ವರ್ಷ ಆಯಿತು. 43 ವರ್ಷ ಆಯಿತು ನೀವು ನರ್ಸರಿ ಶುರು ಮಾಡಿ. ಹಾಗೆ ನಿಮ್ಮ ಕೃಷಿ ಕೂಡ ಅದ್ಭುತವಾಗಿದೆ, ಎರಡು ಮಾತೇ ಇಲ್ಲ. ನಾನಿವತ್ತು ಬಂದದ್ದು ಇವರ ಸ್ಪ್ರೇ ಮಿಷಿನ್ನ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿಕ್ಕೆ. ಅಡಿಕೆ ಗಿಡದ ನರ್ಸರಿ, ಕಾಳುಮೆಣಸಿನ ಗಿಡದ ನರ್ಸರಿಯ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ನಾನು ಕೊಡ್ತೇನೆ. ಮೆಣಸಿಗೆ ಭಾರಿ ಚೆನ್ನಾಗಿ ಆಗ್ತದೆ ಪೆಪ್ಪರ್ ಸ್ಪ್ರೇ ಮಾಡಲಿಕ್ಕೆ. ಇದು 59,500 ಬ್ರ್ಯಾಗ್ಲಿ ಗನ್ ಬರ್ತದೆ. ಇದರಲ್ಲಿ 50 ಫೀಟ್ ಹೋಗ್ತದೆ. 3 mm ಹಾಕಬೇಕು ಇದಕ್ಕೆ. ಇದಕ್ಕೆ ಇರೋದು 2 mm. ಇದು ನಮಗೆ ಅಡಿಕೆಗೆ ಸಾಕಾಗ್ತದೆ ಸಮಜ. ಮತ್ತು ಇದರಲ್ಲಿ ಏನು ಸಿಸ್ಟಮ್ ಅಂದರೆ, ವಾಲು ಟ್ಯಾಂಕಿ ತುಂಬಿದ ತಕ್ಷಣ ವಾಲು ಓಪನ್ ಆಗಬೇಕು. 2 ಸೆಕೆಂಡಲ್ಲಿ ಓಪನ್ ಆಗಬೇಕು. ಅಲ್ಲಿ ಮದ್ದು ಬಿಡದಿದ್ರು ತೊಂದರೆ ಇಲ್ಲ, ಇಲ್ಲಿ ಪೈಪಿಗೆ ಲೋಡ್ ಆಗಬೇಕೆಲ್ಲ. ಇದು 2 ರಿಟರ್ನ್ ಹೋಗ್ತಾ ಇರ್ತದೆ. ಇಬ್ಬರು ಇದರಲ್ಲಿ ಬಿಡ್ಲಿಕ್ಕೆ ಆಗ್ತದೆ. ಇಬ್ಬರು ಅಥವಾ ಒಬ್ಬರು ಬಿಡ್ಲಿಕ್ಕೆ ಆಗ್ತದೆ. ಸಪೋಸ್ 4-5 ಜನ ಇದ್ದರೂ ಕೂಡ ಬಿಡ್ಲಿಕ್ಕೆ ಆಗ್ತದೆ. ಎಷ್ಟು ಕೂಡ ಪವರ್ ಅಪ್ಲೈ ಮಾಡಲಿಕ್ಕೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಉಂಟು. ಇದರಲ್ಲಿ ಇದು ಕ್ರೂಸ್ ಕಂಟ್ರೋಲ್. ಇದನ್ನು ಎಷ್ಟು ಬೇಕಾದರೂ ಕೂಡ ಟೈಟ್ ಮಾಡಲಿಕ್ಕೆ ಆಗ್ತದೆ. ಎಷ್ಟು ಜನ ಕೂಡ ಬಿಡ್ಲಿಕ್ಕೆ ಆಗ್ತದೆ. ಇದರಲ್ಲಿ ಹಾಕಿ ಬಿಡ್ಬೋದು. ಒಂದು 400 ಮೀಟ್ರ್ ನಮ್ಮಲ್ಲಿ ಈಗ ವೈರ್ ಉಂಟು. ನಾವು ಇಬ್ಬರು ಬಿಡ್ತೇವೆ, ನಾವು ಮತ್ತು ತಮ್ಮ. ಮತ್ತು ಇದರಲ್ಲಿ ಏನು ಸಿಸ್ಟಮ್ ಅಂದರೆ ಮಿಕ್ಸಿಂಗ್ ಇದರಲ್ಲಿ ಆಗ್ತದೆ, ಒಳಗೆ ಮಿಕ್ಸಿಂಗ್ ಆಗ್ತಾ ಉಂಟು. ಇದರಲ್ಲಿ ವಾಟರ್ ಮಿಕ್ಸಿಂಗ್, ಅದು ಒಳಗೆ ಹೋಗಿ ನೋಡಿ. ಅದರಲ್ಲಿ ಇಲ್ಲಿ ಹತ್ತಿದ್ರೆ ಒಳಗೆ ಚೆನ್ನಾಗಿ ಮಿಕ್ಸಿಂಗ್ ಆಗ್ತದೆ ಒಳಗೆ. ಅದಕ್ಕಲ್ಲಿ ಯಾರು ಬಿಡಲಿಕ್ಕೆ ಬೇರೆ ಸಪ್ರೇಟ್ ವಾಲ್ ಉಂಟು. ಇದು ಮೇಡ್ ಇನ್ ಇಟಾಲಿಯನ್ ಇಂಪೋರ್ಟೆಡ್ ಡಯಾಫ್ರಮ್ ಪಂಪ್. ಇದು ಏನೂ ಆಗೋದಿಲ್ಲ ಹಾಗೆ ಹೇಳ್ತಾರೆ, ಹಾಗೆ ಅಂತ ಗೊತ್ತಿಲ್ಲ. ಎಷ್ಟೊತ್ತಿಗೆ ಈ ವರ್ಷ ಫಸ್ಟ್ ಟೈಮ್ ನಾವು ಮದ್ದು ಬಿಡ್ತಿದ್ವಿ. ಇದರಲ್ಲಿ ಮೊದಲು ಬಿಟ್ಟಿದ್ದೇನೆ ಬೇಸಿಗೆಯಲ್ಲಿ ಒಬ್ಬರಿಗೆ ತೋಟಕ್ಕೆ. ಹಾಗೆ HSM ಆಗ್ರೋ ಸೆಂಟ್ರ್ ಅಂತೇಳಿ ಅವರು ತಯಾರು ಮಾಡ್ತಾರೆ. ಇದು ಬೈಕಲ್ಲಿ ಕೂಡ ಮಾಡಿದ್ದಾರೆ ಈ ಪ್ರೆಸೆಂಟಾಗಿ. ಇದೆಲ್ಲ ಮಾಮೂಲಿ ಮೋಟ್ರ್ ಹಾಕಿ HTP ಪಂಪ್ ಹಾಕಿ 300 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಮಾಡಿದ್ದಾರೆ ಅವರು ಈ ಸರ್ತಿ. ಕಳೆದ ವರ್ಷವೇ ಇತ್ತು ಪ್ರೆಸೆಂಟಾಗಿ. ನಾವು ಇದನ್ನು ಚೂಸ್ ಮಾಡಿದ್ದು ಯಾಕಂದರೆ ಇದು ಹೊತ್ತುಕೊಂಡು ಹೋಗ್ಲಿಕ್ಕಿಲ್ಲ ಅಂತ ಅಷ್ಟೇ. ಮೋಟ್ರು ಎಲ್ಲ ಮಿಕ್ಸಿಂಗು ಇದೇ ಮಾಡ್ತದೆ. ಮತ್ತು ಇದನ್ನು ನಿಲ್ಲಿಸಿದ ತಕ್ಷಣ ಆಟೋಮೆಟಿಕ್ಕಾಗಿ ನಾವು ಇಲ್ಲಿ ಮದ್ದು ಮಿಕ್ಸ್ ಮಾಡಿಟ್ಟರೆ ಅಪುಟೋಲ್ ಪೈಪಾಡ್ ಅದರೊಳಗೆ ಹೋಯ್ತಲ್ವ. ಇಲ್ಲಿ ಇದನ್ನು ರಿಟರ್ನ್ ವಾಲನ್ನು ಇದನ್ನು ಓಪನ್ ಮಾಡೋದು ಮೇಲೆ ಫುಟ್ವಾಲಿಗೆ. ಈಗ ಲೋಡ್ ಆಗ್ತಾ ಉಂಟು. ಅದರಿಂದ ತನ್ನಷ್ಟಕ್ಕೆ ಲೋಡ್ ಆಗಿದ ತಕ್ಷಣ ಮತ್ತೆ ಈ ವಾಲನ್ನು ಓಪನ್ ಮಾಡಬೇಕು, ಏರ್ ಬಿಟ್ಟು. ಈ ಸಿಸ್ಟಮ್ ಎಲ್ಲೂ ಇಲ್ಲ ಇಲ್ಲಿ ಸೌತ್ ಕೇಂದ್ರದಲ್ಲಿ ಎಲ್ಲ, ಹೌದಲ್ವಾ? ನಾವೀಗ ಫಸ್ಟ್ ಟೈಮ್ ಪ್ರಯೋಗ ಮಾಡ್ತಿರೋದು ಇದರಿಂದ. ಇದು ಲೋಡ್ ಆಗಿ 1 ನಿಮಿಷ ಕೂಡ ಬಿಡಲಿಕ್ಕಿಲ್ಲ. ಎಂತಂದರೆ ವಾಲ್ ಓಪನ್ ಆಗಬೇಕು. ವಾಲ್ ಓಪನ್ ಆಗದಿದ್ದರೆ ಆಯಿಲ್ ಸೀಲ್ ಹೋಗ್ತದೆ. ಇದರದ್ದು ಮೈನ್ ಅದು ನೋಡಿಕೊಳ್ಬೇಕು. ಈಗ ಸ್ಟಾರ್ಟ್ ಮಾಡ್ತೇನೆ. ಖಾಲಿ ಆಯ್ತು ನೀರು, ವಾಟ್ರ್ ಹೋಗೋದು ನೋಡಿ, ಆಟೋಮೆಟಿಕ್ಕಾಗಿ ತಗೊಳ್ತದೆ. ಇದಕ್ಕೊಂದು 4 ಲೀಟ್ರ್ ನೀರು ಬೇಕು ಒಳಗೆ. ಫುಲ್ಲು ಖಾಲಿ ಆದರೆ ಆಗೋದಿಲ್ಲ. 10 ಲೀಟರ್ನ ನೀರು, ಒಂದು ಬಕೆಟ್ ಹಾಕಿ ನೀರು ಅದನ್ನು ಮದ್ದನ್ನು ಲಿಫ್ಟ್ ಮಾಡಲಿಕ್ಕಾಗ್ತದೆ.
ಅಂಡ ಖಾಲಿ ಅಂಡ ಯಾರು ಅಂದು ಹಾ 4 ಜನ ಹಾ ರಿಟರ್ನ್ ಹೋಗ್ಬೋದು ಇತ್ತು ವಾಲ್ ಓಪನ್ ಮಾಡ್ತಾನೆ ಮಿತ್ತು ಇಂಚು 10 ಇಂಚು ಇದಕ್ಕೆ ಲೋಡ್ ಆಯ್ತು ಅದಕ್ಕೆ ವಾಟರ್ ನೋಡಿ ಈಗ ಇದು ಆನ್ ದಿ ಪಿ ಟಿ ಒ ಇದು ಪಿ ಟಿ ಒ ಕನೆಕ್ಟ್ ಹಾಂ ತಗೊಳ್ಳಿ ನೋಡಿ ಇದು ಒಂದು 25 ಫೀಟ್ ಹೋಗ್ಲಿಕ್ಕಿಲ್ಲ ಹಾಂ ಇದು ಇಂಚೆ 10 ಇದೊಂದು 25 ಫೀಟ್ ಹೋಗ್ತದೆ ಸರ್ ಇದರಲ್ಲಿ ಬ್ರ್ಯಾಗ್ಲಿ ಗನ್ ಕೂಡ ಉಂಟು ಅಯ್ಯೋ ಒಳ್ಳೆ ಚೆನ್ನಾಗಿ ಹೋಗ್ತದೆ ಸ್ಪ್ರೇ ಪೆಪ್ಪರಿಗೆ ಇದರಲ್ಲಿ ಸ್ವಲ್ಪ 3 ಪಾಯಿಂಟ್ ಹಾಕಿದರೆ ಇನ್ನೂ ಸ್ವಲ್ಪ ದೂರ ಹೋಗ್ತದೆ ಇದು ಈಗ 2 ಪಾಯಿಂಟ್ ಇದರಲ್ಲಿ 1.5 ಇಂದ ಶುರು ಆಗ್ತದೆ ಒಂದು ಎಕರೆಗೆ 1 ಬ್ಯಾರಲ್ ಜಾಸ್ತಿ ಬೇಕು ಮದ್ದು ಇದರಲ್ಲಿ ಹೊಡೆಯುವುದಿದ್ರೆ ಕಂಪಲ್ಸರಿ ಈಗನೆಲ್ಲ ಮತ್ತೆ ಬೇಗ ಕೂಡ ಆಗ್ತದೆ ಕೆಲಸ ಫಾಸ್ಟ್ ಥಿಂಕಿಂಗ್ 1 ದಿನ 2 ದಿನ ಆಗುವಲ್ಲಿ 1 ದಿನಕ್ಕೆ ಎಲ್ಲ ಆಗ್ತದೆ ಸರಿ ಬಿಸಿಲಿದ್ರೆ ಇದನ್ನು 500 ಮರಕ್ಕಾಗಿ ಪುನಃ 600 ಮರಕ್ಕೆ ಮತ್ತೆ ಹೊಡಿಲಿಕ್ಕೆ ಆಗ್ತದೆ ನಮಗೆ ಕಂಟಿನ್ಯೂಸ್ ಮಳೆ ಇಲ್ಲ ಇದು ಗಂಟೆಗೆ 1 ಲೀಟ್ರ್ ಹೋಗ್ಬೋದೇನೋ ನೋಡಲಿಲ್ಲ ಡೀಜಿಲ್ ಇಬ್ಬನಿಯಾಗಿ ಹೋಗ್ತದೆ ಪೆಪ್ಪರಿಗೆ ಒಳ್ಳೆಯದಾಗ್ತದೆ ಇದರಲ್ಲಿ ಹೊಡೆಯುವುದಿದ್ರೆ ಇದು ನಿಜವಾಗಿ ಅಡಿಕೆ ತೋಟಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಇದ್ದ ಮೆಷಿನ್ ಅಲ್ಲ ಸರ್ ಅಲ್ಲ ಇದನ್ನು ಎಂತಂದ್ರೆ ಈಗ ನಾವು ಇದನ್ನು ಘಟ್ಟದ ಕಡೆಯಲ್ಲಿ ಬಾಗಲಕೋಟೆ ಆಚೆ ನಿಮಗೆ ಸಮತಟ್ಟು ಬಯಲು ಸೀಮೆಗೆ ಇದು ಹೇಳಿ ಮಾಡಿಸಿದಂಥ ಭೂಮಿ ಸ್ಪ್ರೇ ಅಂತೇಳಿ ಮಾಡಿದ್ದು ಅದನ್ನೇ ನಮಗೆ ಇದನ್ನು ಸ್ಪ್ರೇ ಆಗ್ತಂತ ಅವ್ರ ಹತ್ರ ಕೇಳಿ ಆಗ್ತದೆ ಮಾಡಿ ಕೊಡ್ಬೋದು ಅಂತ ಹೇಳಿ ನಮಗೆ ಈ ರೀತಿ ಮಾಡಿಕೊಟ್ಟದ್ದು ಪೈಪನ್ನು 4 ಅಸೆಂಬಲ್ ಮಾಡಿ UPVC ಪೀಪಲ್ಲಿ ಕಲೆಕ್ಷನ್ ಮಾಡಿ ಅಸೆಂಬಲ್ ಮಾಡಿ ಕೊಟ್ಟದ್ದು ಇದರ ವಿಶೇಷ ಏನಂದರೆ ಹೊರಲಿಕ್ಕಿಲ್ಲ ಅಂತ ಅಷ್ಟೇ ಮಾರ್ಗದ ಬದಿಯಲ್ಲಿ ಇಲ್ಲಿ ಇಟ್ಟರು ಇದನ್ನು 300 ಲೀಟರ್ನ ಟ್ಯಾಂಕ್ ಕೆಪಾಸಿಟಿ ಇದರಲ್ಲಿ 600 ಬರ್ತದೆ ನಮಗೆ 600 ಬೇಡ ಇಲ್ಲಿ ಮಳೆ ಬರುವ ಕಾರಣ ನಮ್ಮಲ್ಲಿ ಸ್ವಲ್ಪವೇ ಮದ್ದನ್ನು ಮಿಕ್ಸ್ ಮಾಡಿ ಹಾಕುವಂಥದ್ದು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಇವತ್ತು 1 ಗಂಟೆ ಬಿಸಿಲಿದ್ರೆ ಇದರಲ್ಲಿ 1.25 ಗಂಟೆ ಒಳಗೆ ಮುಗೀತದೆ ಒಂದು 100 ಲೀಟರ್ನ 200 ಲೀಟರ್ನ ಮದ್ದು 2 ಇದರಲ್ಲಿ ಕಾರ್ಬನ್ ಫೈಬರ್ ದೋಟಿಯಲ್ಲಿ ಬಿಡ್ತಾ ಇದ್ದೇವೆ ಇದರಲ್ಲಿ ಗನ್ ಹಾಕಿ ಕೂಡ ಬಿಡ್ಬೋದು ಹತ್ತಿ ಬಿಡುವವರಿಗೆ ಒಳ್ಳೆಯದು ನಮಗೆ ಇಲ್ಲಿ ಹತ್ತಿ ಜನ ಸಿಕ್ಕುವುದಿಲ್ಲ ಅಂತೇಳಿ ನಾವು ಈ ರೀತಿ ಅಸೆಂಬಲ್ ಮಾಡಿ ಕೊಡೋದು ಇದರಲ್ಲಿ ಎಷ್ಟು ಕೂಡ ಬಿಡ್ಲಿಕ್ಕೆ ಆಗ್ತದೆ 4 ಜನ ಬಿಡ್ಲಿಕ್ಕೆ ಆಗ್ತದೆ ಪ್ಲಸ್ 2 ಜನ ಕೂಡ ಬಿಡಲಿಕ್ಕೆ ಕಾರ್ಬನ್ ದೋಟಿ ಯೂಸ್ ಮಾಡಿ ಕೂಡ ಬಿಡ್ಬೋದು ಇದರಲ್ಲಿ ಭಾಳ ಒಳ್ಳೇದಾಗ್ತದೆ ಕಾರ್ಬನ್ ದೋಟಿ ಫೈಬರ್ಗೆ 4 ಜನ 6 ಜನ ಕೂಡ ಎಟ್ ಎ ಟೈಮ್ ಬಿಡ್ಲಿಕ್ಕೆ ಆಗ್ತದೆ 8 ಜನ ಕೂಡ ಬಿಡ್ಲಿಕ್ಕೆ ಆಗ್ತದೆ ಪ್ರೆಷರ್ ಚೆನ್ನಾಗಿ ಸೆಟ್ ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ ಎಕ್ಸಲೇಟರ್ ಕೊಟ್ಟರೆ ಆಯ್ತು ಅಲ್ಲಿ ಎಷ್ಟು ಬೇಕು 540 RPM ಮಾತ್ರ ಇಡಬೇಕು ಟ್ರ್ಯಾಕ್ಟ್ರಲ್ಲಿ ಇದಕ್ಕೆ 750 RPM ಉಂಟು ನಮಗೆ 750 ಬೇಡ ಇದಕ್ಕೆ 540 ಇದ್ದರೆ ಸಾಕು RPM ಅಲ್ಲಿ ಇಟ್ಟು ಸ್ಪೀಡ್ ಎಟ್ ಟೈಮಲ್ಲಿ ಹೊಡಿಲಿಕ್ಕೆ ಆಗ್ತದೆ ನಿಮಗೆ ಮತ್ತು ಇದರಲ್ಲಿ ಏನಂದರೆ ಮಿಕ್ಸಿಂಗ್ ಮಾಡುವ ಕೆಲಸ ಇಲ್ಲ ಅಂತ ಸುಣ್ಣ ಮೈಲ್ ತುತ್ತು ಪೂರ ಒಳ್ಳೆ ಚೆನ್ನಾಗಿ ಮಿಕ್ಸ್ ಆಗ್ತದೆ ಇದರಲ್ಲಿ ಮಿಕ್ಸ್ ಆಗ್ತದೆ ಒಳ್ಳೆ ಮಿಕ್ಸ್ ಆಗ್ತದೆ ಇದರ ಒಳಗೆ ಏರ್ ಬಿಟ್ಟು ಇಲ್ಲಿಗೆ ಏರ್ ಬಿಡ್ಲಿಕ್ಕೆ ಇಲ್ಲಿ ಒಂದು ಸಪ್ರೇಟ್ ವಾಲ್ ಉಂಟು ಏರ್ ಹೋಗ್ತದೆ ಇದರಲ್ಲಿ ಬಾಕಿ ಮಿಷನ್ ಹಾಗೆ ಅಲ್ಲ ಬಾಕಿ ಇಲ್ಲಿ ನಿಂತುಕೊಳ್ಬೇಕಂತಿಲ್ಲ ಖಾಲಿ ಆದಾಗ ಆಟೋಮೆಟಿಕ್ ಆಗಿ ನಮಗೆ ಗೊತ್ತಾಗ್ತದೆ ಆವಾಗ ಬಂದು ಲಿವರ್ ಶಿಫ್ಟ್ ಕೆಳಗೆ ಮಾಡಿದರೆ ಆಯ್ತು ಅದನ್ನು PTO ಶಾಫ್ಟ ಎಲ್ಲ ಅವರೇ ಕೊಡ್ತಾರೆ ಇದಕ್ಕೆ ಟ್ಯಾಕ್ಟಿಗೆ ಇದೆಲ್ಲಿಂದ ನೀವು ಪರ್ಚೇಸ್ ಮಾಡಿದ್ದು ಬಾಗಲಕೋಟೆ ಅಮೀನಗಡ ಅಂತೇಳಿ ಬಾಗಲಕೋಟೆಗೆ ಹೋಗ್ಬೇಕಂತಿಲ್ಲ ಅಮೀನಗಡದಲ್ಲಿ ಇದು ಸಿಗ್ತದೆ HSM ಆಗ್ರೋ ಸೆಂಟರ್ ಅಂತ ಬಾಗಲಕೋಟೆ ಇದರಲ್ಲಿ ಇದು ಒನ್ ಆಫ್ ದಿ ಬೆಸ್ಟ್ ಇದ್ರ ನಮಗೆ ಕಂಡಂತ ಅಡಿಕೆ ಬಿಡ್ಲಿಕ್ಕೆ ಆಗ್ತದೆ ಹೊರಲಿಕ್ಕಿಲ್ಲ ಮದ್ದು ಎಲ್ಲಿ ಬೇಕಾದರೂ ಮನೆಯಲ್ಲೇ ಇಟ್ಟು ಮಿಕ್ಸ್ ಮಾಡಿ ಕೊಂಡೋಗುವಂಥ ಆಗ್ತದೆ ಇದರಲ್ಲಿ ಲಿಫ್ಟ್ ಮುಖಾಂತರ ಕೊಂಡೋಗ್ಲಿಕ್ಕೆ ಆಗ್ತದೆ PTO ಶಾಫ್ಟ್ ಕನೆಕ್ಟ್ ಮಾಡಿ ರಿಚೆಡ್ ಮಾಡಲಿಕ್ಕೆ ಆಗ್ತದೆ ಇದರಲ್ಲಿ
ಸಾಧಾರಣ ಎಷ್ಟು ವರ್ಷದಿಂದ ನೀವು ನರ್ಸರಿಗಳನ್ನು ಮಾಡ್ತಾ ಇದ್ದೀರಿ ಮತ್ತೆ ಯಾವುದೆಲ್ಲ ಗಿಡಗಳು ನಿಮ್ಮಲ್ಲಿ ಲಭ್ಯ ಇದೆ? ನಮಸ್ತೆ, ಇದು ಜ್ಞಾನಚಂದ್ರ ಅಂತ. ಪ್ರಸ್ತುತ ಇಲ್ಲಿ ನಾವು 40 ವರ್ಷ ಮುಂಚೆ ನಮ್ಮ ತಂದೆಯವರು ಶುರು ಮಾಡಿದಂಥ ನರ್ಸರಿ ಇದು. ಪ್ರಸ್ತುತ ನಾವು ಈ ವರ್ಷ ನಮ್ಮ ಹತ್ರ ಮಂಗಳ ಅಡಿಕೆ ಗಿಡಗಳು ಮತ್ತು ಸೈಗನ್, ಶತಮಂಗಳ ಮತ್ತು ಇಂಟರ್ ಮೋಹಿತ್ ನಗರ ತಳಿ ಉಂಟು. ಹಾಗೆಯೇ ಗೇರು ಸಸಿ ಗ್ರಾಫ್ಟೆಡ್ ಉಳ್ಳಾಲ್ 1, ಉಳ್ಳಾಲ್ 3 ಹಾಗೂ ಭಾಸ್ಕರ ಗಿಡ ನಮ್ಮ ಹತ್ರ ಉಂಟು. ಮತ್ತು ಸ್ವಲ್ಪ ಮಾವಿನ ಸಸಿ ಮಲ್ಲಿಕ ಮಾಡ್ತೀವಿ. ಹಾಗೆ ಗ್ರಾಫ್ಟೆಡ್ ಕಾಳುಮೆಣಸನ್ನು ನಾವೇ ಸ್ವತಃ ನಾವು ಮತ್ತು ನಮ್ಮ ಅತ್ತಿಗೆಯವರು ಮಾಡ್ತಾರೆ, ಕಸಿಗಟ್ಟಿ ನಾವೇ ಮಾಡ್ತಾ ಇದ್ದೀವಿ ಈ ವರ್ಷದಿಂದ. ಅಡಿಕೆ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ, ಆರೋಗ್ಯಕರವಾಗಿದೆ. ಹಾ. ಹೇಳಿದ್ರೆ ಬೇರೆ ಕಡೆಯಲ್ಲಿ ಹೋಲಿಸಿದ್ರೆ ತುಂಬಾ ಚೆನ್ನಾಗಿ ಕಾಣ್ತದೆ, ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಕೆಮಿಕಲ್ ನಾವು ಮುಂಚೆಯಿಂದ ನಮ್ಮ ತಂದೆಯವರು ಹೇಗೆ ಮಾಡ್ತಾ ಇದ್ರು ನರ್ಸರಿ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಿದ್ದೆ, ನಾನು ಮತ್ತೆ ನನ್ನ ಅಣ್ಣ. ಯಾಕಂದ್ರೆ ನಾವು ಯಾವುದೇ ಕೆಮಿಕಲನ್ನು ಉಪಯೋಗಿಸುವುದಿಲ್ಲ. ನಮ್ಮ ಹತ್ರ ಸ್ವಂತ ಟ್ರ್ಯಾಕ್ಟರ್ ಉಂಟು. ನಾವು ಆ ಸೀಸನಿಗೆ ಆಗೋ ಬೇಕಾದಷ್ಟು ಮಣ್ಣನ್ನು ತಂದು ನಮ್ಮಲ್ಲಿಗೆ ತಂದು ಹಾಕಿ ಅದನ್ನು ಆ ಮಣ್ಣನ್ನು ಗಾಳಿಸ್ತೀವಿ, ಮೆಶಿಂಗ್ ಮಾಡ್ತೀವಿ. ಹಾಗೆ ಮಣ್ಣನ್ನು ತುಂಬಿಸುವುದಿಲ್ಲ, ಅದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಹೊಯ್ಗೆ ಹಾಕ್ತೀವಿ. ಯಾಕಂದ್ರೆ ಇಲ್ಲದಿದ್ದರೆ ತೊಟ್ಟೆಯಲ್ಲಿ ನೀರು ನಿಂತು ಸಾಯುವಂಥ ಪ್ರಸಂಗ ಬರ್ತದೆ. ಅದಕ್ಕೋಸ್ಕರ ಅದರ ಜೊತೆ ಗೊಬ್ಬರವನ್ನು ಮಿಕ್ಸ್ ಮಾಡಿ ತೊಟ್ಟೆ ತುಂಬಿಸಿ ಆ ಗಿಡಗಳ ಬೆಳವಣಿಗೆ ಅದರಿಂದಾಗಿ ಚೆನ್ನಾಗಿ ಬರ್ತಾ ಉಂಟು. ಚೆನ್ನಾಗಿ ಉಂಟು. ಇದು ಕೆಮಿಕಲ್ ಏನು ಹಾಕಲಿಲ್ಲ, ಹುಳಿ ಗೊಬ್ಬರ ಮತ್ತೆ ಇದು ಕುರಿ ಗೊಬ್ಬರ. ಕೃಷಿಕರಿಗೆ ತುಂಬಾ ಉತ್ತಮವಾದ ಮಾಹಿತಿಗಳನ್ನು ನೀಡಿದ್ದೀರಿ ಸರ್, ಧನ್ಯವಾದಗಳು. ಧನ್ಯವಾದ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳಿ. ನಮಸ್ತೆ. ಇದು ಶತಮಂಗಲ, ಅದೆಲ್ಲ ಇಂಟರ್ ಮೋಹಿತ್. ಒಂದಿಷ್ಟು ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದೆಲ್ಲ ಇದರಲ್ಲಿ ಉಳಿತದೆ.